ಮಹದಾಯಿ ಯೋಜನೆಗೆ ಹಿನ್ನಡೆ ಮಾಡಿದ್ದೇ ಕಾಂಗ್ರೆಸ್. ಟ್ರಿಬ್ಯುನಲ್ ಅಗತ್ಯ ಇಲ್ದಿದ್ರೂ ಕೂಡ ಟ್ರಿಬ್ಯುನಲ್ ಮಾಡಿದ್ರು. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಇದಿದ್ದಿದ್ದೇ ಅಲ್ವಾ? ಈಗ ಇವ್ರು ಏನ್ ಮಾಡಿದ್ರು ಅಂತ ನೋಡಿದ್ರೆ ಅದನ್ನ ಮಾತನಾಡಲ್ಲ. ನೋಡಿ, ಅವರಿದ್ದ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ತಪ್ಪಿಗೆ ಹಿಂಗಾಗೋಗಿದೆ. ಒಟ್ಟಿನಲ್ಲಿ ಒಬ್ಬರ ಮೇಲೆ ಎತ್ತಾಕ್ಬಿಡೋದಷ್ಟೇ. ಈ ರಾಜಕಾರಣಿಗಳ ಕೆಲಸನೇ ಅಲ್ವಾ? ಅದಕ್ಕೆ ರಾಜಕಾರಣ ಅಂತ ಹೇಳೋದು. ರಾಜಕಾರಣಿಗಳ ಕೆಲಸ ಏನು? ಅವ್ರು ಪಾರಾಗೋದಕ್ಕೋಸ್ಕರ ಇನ್ನೊಂದು ಪಕ್ಷದ ಮೇಲೆ ಅಥವಾ ಇನ್ನೊಬ್ಬನ ನಾಯಕನ ಮೇಲೆ ಎತ್ತಾಕ್ಬಿಡೋದು. ಆ ಕೆಲಸ ಆದಂತ ಆಗ್ತಾ ಇದೆ. ಮಹದಾಯಿ ನೀರನ್ನ ಕರ್ನಾಟಕಕ್ಕೆ ಕೊಡಲ್ಲ ಅಂದಿದ್ರು. ಸೋನಿಯಾ ಟ್ರಿಬ್ಯುನಲ್ ಚೇರ್ಮನ್ಗೆ ಒಂದು ಕಚೇರಿಯನ್ನ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ನಮಗೆ ಪರ್ಮಿಷನ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ಬೊಮ್ಮಾಯಿ. ಮಹದಾಯಿ ಯೋಜನೆಯಲ್ಲಿ ಯಾರಾದರೂ ಅದಕ್ಕೆ ಹಿನ್ನಡೆ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ. 2009ರಲ್ಲಿ ಮಹದಾಯಿಯ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡಲ್ಲ ಅಂತೇಳಿ ಸ್ವಂತ ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿಯವರು ಹೇಳೋದ್ರಿಂದ ಪ್ರಾರಂಭವಾಗಿ ಟ್ರಿಬ್ಯುನಲ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಟ್ರಿಬ್ಯುನಲ್ ಮಾಡಿದರು. ಆ ಟ್ರಿಬ್ಯುನಲ್ ಮಾಡಿದ್ರೆ 4-5 ವರ್ಷ ಚೇರ್ಮನ್ರಿಗೆ ಒಂದು ಆಫೀಸು ಕೊಡಲಿಲ್ಲ, ಏನೂ ಕೊಡಲಿಲ್ಲ, ವಿಳಂಬ ಮಾಡಿದರು. ಆ ಟ್ರಿಬ್ಯುನಲ್ನಲ್ಲಿ ನಾವೇ ಬರೆದು ಕೊಟ್ಟು ನಾವು ನಿರ್ಮಿಸಿರುವಂಥ ಇಂಟರ್ಲಿಂಕಿಂಗ್ ಕ್ಯಾನಲ್ಗೆ ಗೋಡೆಯನ್ನು ಕಟ್ಟಿದ್ರು. ಇದೆಲ್ಲವೂ ಕೂಡ ಇತಿಹಾಸದಲ್ಲಿದೆ. ವೈಲ್ಡ್ ಲೈಫ್ ಇದನ್ನು ಪರ್ಮಿಷನ್ ಏನು ತೊಗೋಬೇಕು, ಅದಕ್ಕೆ ಕೆಲವು ಅಬ್ಜೆಕ್ಷನ್ ಹಾಕಿ ಮುಂದೆ ಹಾಕಿದ್ದಾರೆ. ಜೋಶಿಯವರಿಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಮರ್ಪಕವಾಗಿ ಅದನ್ನೆಲ್ಲ ಮಾಡಿದರೆ ಖಂಡಿತ ನಮಗೆ ಅದರ ಪರ್ಮಿಷನ್ ಸಿಗ್ತದೆ ಅಂತ ವಿಶ್ವಾಸ ನಮಗೆ. ಮಹದಾಯಿ ಯೋಜನೆಗೆ ಹಿನ್ನಡೆ ಮಾಡಿದ್ದೇ ಕಾಂಗ್ರೆಸ್. ಟ್ರಿಬ್ಯುನಲ್ ಅಗತ್ಯ ಇಲ್ದಿದ್ರೂ ಕೂಡ ಟ್ರಿಬ್ಯುನಲ್ ಮಾಡಿದ್ರು. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಇದಿದ್ದಿದ್ದೇ ಅಲ್ವಾ? ಈಗ ಇವ್ರು ಏನ್ ಮಾಡಿದ್ರು ಅಂತ ನೋಡಿದ್ರೆ ಅದನ್ನ ಮಾತನಾಡಲ್ಲ. ನೋಡಿ, ಅವರಿದ್ದ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ತಪ್ಪಿಗೆ ಹಿಂಗಾಗೋಗಿದೆ. ಒಟ್ಟಿನಲ್ಲಿ ಒಬ್ಬರ ಮೇಲೆ ಎತ್ತಾಕ್ಬಿಡೋದಷ್ಟೇ. ಈ ರಾಜಕಾರಣಿಗಳ ಕೆಲಸನೇ ಅಲ್ವಾ? ಅದಕ್ಕೆ ರಾಜಕಾರಣ ಅಂತ ಹೇಳೋದು. ರಾಜಕಾರಣಿಗಳ ಕೆಲಸ ಏನು? ಅವ್ರು ಪಾರಾಗೋದಕ್ಕೋಸ್ಕರ ಇನ್ನೊಂದು ಪಕ್ಷದ ಮೇಲೆ ಅಥವಾ ಇನ್ನೊಬ್ಬನ ನಾಯಕನ ಮೇಲೆ ಎತ್ತಾಕ್ಬಿಡೋದು. ಆ ಕೆಲಸ ಆದಂತ ಆಗ್ತಾ ಇದೆ. ಮಹದಾಯಿ ನೀರನ್ನ ಕರ್ನಾಟಕಕ್ಕೆ ಕೊಡಲ್ಲ ಅಂದಿದ್ರು. ಸೋನಿಯಾ ಟ್ರಿಬ್ಯುನಲ್ ಚೇರ್ಮನ್ಗೆ ಒಂದು ಕಚೇರಿಯನ್ನ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ನಮಗೆ ಪರ್ಮಿಷನ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ಬೊಮ್ಮಾಯಿ. ಮಹದಾಯಿ ಯೋಜನೆಯಲ್ಲಿ ಯಾರಾದರೂ ಅದಕ್ಕೆ ಹಿನ್ನಡೆ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ. 2009ರಲ್ಲಿ ಮಹದಾಯಿಯ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡಲ್ಲ ಅಂತೇಳಿ ಸ್ವಂತ ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿಯವರು ಹೇಳೋದ್ರಿಂದ ಪ್ರಾರಂಭವಾಗಿ ಟ್ರಿಬ್ಯುನಲ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಟ್ರಿಬ್ಯುನಲ್ ಮಾಡಿದರು. ಆ ಟ್ರಿಬ್ಯುನಲ್ ಮಾಡಿದ್ರೆ 4-5 ವರ್ಷ ಚೇರ್ಮನ್ರಿಗೆ ಒಂದು ಆಫೀಸು ಕೊಡಲಿಲ್ಲ, ಏನೂ ಕೊಡಲಿಲ್ಲ, ವಿಳಂಬ ಮಾಡಿದರು. ಆ ಟ್ರಿಬ್ಯುನಲ್ನಲ್ಲಿ ನಾವೇ ಬರೆದು ಕೊಟ್ಟು ನಾವು ನಿರ್ಮಿಸಿರುವಂಥ ಇಂಟರ್ಲಿಂಕಿಂಗ್ ಕ್ಯಾನಲ್ಗೆ ಗೋಡೆಯನ್ನು ಕಟ್ಟಿದ್ರು. ಇದೆಲ್ಲವೂ ಕೂಡ ಇತಿಹಾಸದಲ್ಲಿದೆ. ವೈಲ್ಡ್ ಲೈಫ್ ಇದನ್ನು ಪರ್ಮಿಷನ್ ಏನು ತೊಗೋಬೇಕು, ಅದಕ್ಕೆ ಕೆಲವು ಅಬ್ಜೆಕ್ಷನ್ ಹಾಕಿ ಮುಂದೆ ಹಾಕಿದ್ದಾರೆ. ಜೋಶಿಯವರಿಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಮರ್ಪಕವಾಗಿ ಅದನ್ನೆಲ್ಲ ಮಾಡಿದರೆ ಖಂಡಿತ ನಮಗೆ ಅದರ ಪರ್ಮಿಷನ್ ಸಿಗ್ತದೆ ಅಂತ ವಿಶ್ವಾಸ ನಮಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.